ಎಸ್ಐಆರ್ಗೆ ತೆರಳುತ್ತಿದ್ದ ವೇಳೆ ಭೀಕರ ಅಪಘಾತ ಸಂಭವಿಸಿರುವಂತದ್ದು. ತುಮಕೂರು ಬಿಎಲ್ಒ ಭುವನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರನ್ನ ಎಳೆದಿದ್ರು ಭುವನ. ಎಸ್ಐಆರ್ಗೆ ತೆರಳುತ್ತಿದ್ದ ವೇಳೆ ಭೀಕರ ಅಪಘಾತ ನಡೆದಿತ್ತು. ತುಮಕೂರು ಬಿಎಲ್ಒ ಭುವನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ರು ಭುವನ. ಸ್ವಗ್ರಾಮ ವರದನಾಯಕನಹಳ್ಳಿ ತೋಟದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗ್ತಾ ಇರುವಂತದ್ದು. ತಾತನ ಸಮಾಧಿ ಪಕ್ಕದಲ್ಲಿಯೇ ಭುವನ ಅಂತಿಮ ವಿಶ್ರಾಂತಿ. ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿದ ಅಂತ್ಯ ಸಂಸ್ಕಾರ. ಅಧಿಕಾರಿಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಒಂದು ಅಂತ್ಯಕ್ರಿಯೆ ಆಗಿದೆ. ಭುವನ ಪಾರ್ಥಿವ ಶರೀರ ತಬ್ಬಿಕೊಂಡು ಕುಟುಂಬಸ್ಥರು ಕೂಡ ರೋದನೆ ತೋರಿಸಿರುವಂತದ್ದು, ರೋಧಿಸ್ತಾ ಇದ್ದಾರೆ. ಎಸ್ಐಆರ್ಗೆ ತೆರಳುತ್ತಿದ್ದಂತಹ ವೇಳೆ ಭೀಕರ ಅಪಘಾತ ಸಂಭವಿಸಿತ್ತು. ತುಮಕೂರು ಬಿಎಲ್ಒ ಭುವನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಕೂಡ. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ರು ಭುವನ. ಸ್ವಗ್ರಾಮ ವರದನಾಯಕನಹಳ್ಳಿ ತೋಟದಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ. ತಾತನ ಸಮಾಧಿ ಪಕ್ಕದಲ್ಲೇ ಭುವನ ಅಂತಿಮ ವಿಶ್ರಾಂತಿಯನ್ನ ಈಗ ಒಕ್ಕಲಿಗ ಸಂಪ್ರದಾಯದಂತೆ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರಿದೆ. ಇನ್ನು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ತೆರಳುವಾಗ ಅಪಘಾತಕ್ಕೀಡಾಗಿದ್ದಂತಹ ತುಮಕೂರು ಜಿಲ್ಲೆಯ ಗೂಳೂರು ಹೋಬಳಿ ಬಳಿಯ ಹೊಳಕಲ್ಲು ಗ್ರಾಮ ಪಂಚಾಯಿತಿಯ ಗ್ರಾಮ ಆಡಳಿತಾಧಿಕಾರಿ ಭುವನ 26 ವರ್ಷದವರು. ಅವರು ಮೃತಪಟ್ಟಿರುತ್ತಾರೆ. ಮನೆ ಮಗಳಿಗೂ ವಿವಾಹದ ಕನಸು ಹೇಳು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಮ್ಮ? ಎಷ್ಟು ವರ್ಷ ಆಯ್ತು ಕೆಲಸಕ್ಕೆ ಅಂತ ಮಾತಾಡು. ಹೇಳುವ ಹೇಳುವ. ಎಷ್ಟು ವರ್ಷದಿಂದ ಹೋಯ್ತಿದ್ರು ಕೆಲಸಕ್ಕೆ? ಎಷ್ಟು ವರ್ಷ ಆಯ್ತು ಹೇಳು. 7 ವರ್ಷಕ್ಕೆ ಬಿದ್ದಿತ್ತು. ಕಣ್ಬಿಡಿ ಜಾಸ್ತಿ ಇತ್ತಮ್ಮ. ನಮ್ಮ ಕೈಲಿ ಏನು ಹೇಳ್ತಿರ್ಲಿಲ್ಲ. ಬೆಳಿಗ್ಗೆ 6:30 ಹೊರಟಿದ್ರು. ಬೇಡಮ್ಮ ನಾಳಕ್ಕೆ ಹೋಗಿವಿ ಅಂತ ಹೇಳಿದ್ಕು ಬಿಡ್ಲಿಲ್ಲ ಆಟೋದ್ಲು. ನಿಮಗೆ ಎಷ್ಟು ಗಂಟೆ ಗೊತ್ತಾಯ್ತದ? 8:30 9 ಗಂಟೆಗೆ ಗೊತ್ತಾಯ್ತು ನಮಗೆ. ನೀವು ಹೋಗಿದ್ರಮ್ಮ ಜಾಗಕ್ಕೆ? ಒತ್ತಡ ಅಂದ್ರೆ ಟೈಮಿಂಗ್ ಕರೆಕ್ಟ್ ಬರಬೇಕು ಅಥವಾ ಆ ಥರದ ಏನು ಒತ್ತಡಗಳು? ಎಲೆಕ್ಷನ್ SIR ಆಗ್ತಿರೋದ್ರಿಂದ ತುಂಬಾ ಕೆಲಸಗಳಿತ್ತು ಅಂತ ಏನಾದ್ರು ಹೇಳಿದ್ರ ಆ ಥರ? ಮಗಳು ನನ್ನ ಹತ್ರ ಏನು ಹೇಳ್ತಿರ್ಲಿಲ್ಲ. ಅವ್ರ ತಮ್ಮ ಕೈಲಿ ಹೇಳ್ಕೊಳೋರು. ಹಿಂದಿನ ದಿನ ಸಂಜೆ 5:30 6 ಗಂಟೆಯಿಂದ 8 ಗಂಟೆವರೆಗೂ ಜಿಲ್ಲಾಧಿಕಾರಿಗಳು ಗೂಗಲ್ ಸಭೆನ ಮಾಡ್ತಾರೆ. ಎಲ್ಲರಿಗೂ ಕೂಡ ಆ ಸಭೆಯಲ್ಲಿ ಡೈರೆಕ್ಷನ್ಸ್ ಕೊಡ್ತಾರೆ. ಎಲ್ಲರೂ ನಾಳೆ ದಿನ ಬೆಳಗಿನ ಜಾವ 7 ಗಂಟೆಗೆ ಫೀಲ್ಡಲ್ಲಿ ಇರಬೇಕು, ಕೆಲಸ ಮಾಡಬೇಕು ಅಂತ ಹೇಳಿ ಆ ನಿರ್ದೇಶನದಂತೆ ಇದು ತುಮಕೂರು ತಹಶೀಲ್ದಾರ್ ಅವರು ಒಂದು ವಾಯ್ಸ್ ಚಾಟ್ ಹಾಕ್ತಾರೆ. ವಾಯ್ಸ್ ರೆಕಾರ್ಡ್ ಏನೋ ಹಾಕಿದ್ದಾರೆ. ಅದರಲ್ಲಿ ಹೇಳಿದ್ದಾರೆ, ಸರ್ 6:15 ಎಲ್ಲರೂ ಕೂಡ ಅಸೆಂಬಲ್ ಇರಬೇಕು, 7 ಗಂಟೆಗೇನೋ ಅಟೆಂಡೆನ್ಸ್ ಕೊಡ್ತೀನಿ, ಯಾರು ಅಬ್ಸೆಂಟ್ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ನಾನು ಶಿಫಾರಸು ಮಾಡ್ತೀನಿ ಅಂತ ಹೇಳಿ. ಇದಕ್ಕೆ ನೇರ ಕಾರಣ ಸರ್, ಎಲ್ಲ ಅಧಿಕಾರಿ ವರ್ಗದವರು, ತಹಶೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, ADC ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಸಾವಿಗೆ ಕಾರಣಕರ್ತರಾಗಿದ್ದಾರೆ. ಇವರೆಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು. ಹಾಗೆ